ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು 2025ರ ಕೀಪರ್ ಅನ್ನೋ ಫೋಕ್ ಹಾರರ್ ಮೂವಿಯನ್ನ ಬ್ರೇಕ್ ಡೌನ್ ಮಾಡ್ತೀನಿ. ಈ ಮೂವಿಯನ್ನ ಆಸ್ಗುಡ್ ಪರ್ಕಿನ್ಸ್ ಅವರು ಡೈರೆಕ್ಟ್ ಮಾಡಿದ್ದಾರೆ. 2024ರಲ್ಲಿ ಲಾಂಗ್ ಲೆಗ್ಸ್ ಮೂವಿಯನ್ನ ಡೈರೆಕ್ಟ್ ಮಾಡಿದ್ರು. ಆ ಮೂವಿ ಎಕ್ಸ್ಪ್ಲೈನ್ ಮಾಡಿದೀನಿ. 2025ರಲ್ಲೇ ದ ಮಂಕಿ ಮತ್ತೆ ನಾನು ಈಗ ಬ್ರೇಕ್ ಡೌನ್ ಮಾಡ್ತಿರೋ ಕೀಪರ್ ಎರಡು ಮೂವೀಸ್ ನ ಡೈರೆಕ್ಟ್ ಮಾಡಿದ್ದಾರೆ. ಈ ಮೂವಿ ತುಂಬಾನೇ ಭಯಾನಕವಾಗಿದೆ. ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬಹುದು, ಯಾಕಂದ್ರೆ ಯಾವ್ದನ್ನ ಕೂಡ ಮೂವಿಯಲ್ಲಿ ಡೈರೆಕ್ಟ್ ಆಗಿ ಹೇಳಲ್ಲ. ನಾವೇ ಮೂವಿಯಲ್ಲಿ ಏನೇನ್ ನಡೀತಾ ಇದೆ ಅನ್ನೋದನ್ನ ನೋಡಿ ಒಂದಕ್ಕೊಂದು ಕನೆಕ್ಷನ್ ಕೊಡ್ಕೊಂಡ್ರೆ ಅರ್ಥ ಆಗುತ್ತೆ. ಆ ಕನೆಕ್ಷನ್ ನ ಈ ವಿಡಿಯೋ ಅಲ್ಲಿ ಕೊಡ್ತೀನಿ ಸ್ನೇಹಿತರೆ. ಸೊ ಮೂವಿಯನ್ನ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ. ಮೂವಿಯಲ್ಲಿ ತೋರಿಸಿರೋ ಕ್ರೀಚರ್ ಯಾವುದು, ಯಾಕೆ ಕಾಡಿನಲ್ಲಿ ಇರೋ ಕೇವಲ ಹುಡುಗಿಯರನ್ನ ಟಾರ್ಗೆಟ್ ಮಾಡುತ್ತೆ, ಏನ್ ಕತೆ ಅಂತೆಲ್ಲ. ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ನ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನು ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ರಾಹುಲ್, ಭರತ್, ಪ್ರೇಮ್ ದರ್ಶನ್, SP11 DG, ರಮೇಶ್ ಪೂಜಾರಿ, ಸನತ್ ಮತ್ತೆ ಪವನ್ ಕುಮಾರ್ ನಾಯ್ಕರ್ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ 19ನೇ ಶತಮಾನದಿಂದ 21ನೇ ಶತಮಾನದವರೆಗೂ ಬೇರೆ ಬೇರೆ ಹುಡುಗಿಯರ ಲವ್ ಸ್ಟೋರಿ ಕತೆ ಏನಾಯ್ತು ಅಂತ ಸಣ್ಣದಾಗಿ ಬೇಗ ತೋರಿಸ್ತಾರೆ. ಒಂದು ಮಾಂಟಾಜ್ ನ ರೀತಿ. ಈ ಹುಡುಗಿಯರು ಮೊದಲು ತಮ್ಮ ಬಾಯ್ ಫ್ರೆಂಡ್ ನ ನೋಡಿ ಖುಷಿ ಪಡ್ತಾ ಇರ್ತಾರೆ. ನೋಡ್ತಿದ್ದಂಗೆ ಇವರ ಖುಷಿ ದುಃಖ ಆಗಿ ಬದಲಾಗಿ ಬಾಯ್ ಫ್ರೆಂಡ್ ಜೊತೆ ಜಗಳ ಮಾಡ್ಕೊಂತಾರೆ. ಇದೆಲ್ಲ ಆದ್ಮೇಲೆ ಎಲ್ಲಾ ಹುಡುಗಿಯರ ಮುಖ ರಕ್ತ ಆಗಿ ಕಿರ್ಚಾಡ್ತಿರೋ ಹಾಗೆ ತೋರಿಸ್ತಾರೆ. ಅಂದ್ರೆ ಇದೇ ರೀತಿ 19ನೇ ಶತಮಾನದಲ್ಲಿ ಶುರು ಆಗಿ ಪ್ರೆಸೆಂಟ್ ವರ್ಗೂ ನಡ್ಕೊಂಡ್ ಬಂದಿದೆ. ಇದನ್ನ ಯಾಕೆ ತೋರಿಸಿದ್ರು ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಈಗ ಪ್ರೆಸೆಂಟ್ ಅಲ್ಲಿ ಲಿಸ್ ಅನ್ನೋ ಪೇಂಟರ್ ತನ್ನ ಫ್ರೆಂಡ್ ಮ್ಯಾಗಿಗೆ ಫೋನ್ ಮಾಡಿ ತನ್ನ ಬಾಯ್ ಫ್ರೆಂಡ್ ಮಾಲ್ಕಮ್ ಜೊತೆ ಕಾಡಿನಲ್ಲಿ ಇರೋ ಅವನ ಕ್ಯಾಬಿನ್ ಗೆ ಹೋಗ್ತಾ ಇರೋ ವಿಷಯ ಹೇಳ್ತಾ ಇದ್ದಾಳೆ. ಮ್ಯಾಗಿಗೆ ಏನ್ ಚಿಂತೆ ಅಂದ್ರೆ ಸಿಟಿಯಲ್ಲಿ ಬೆಳೆದಿರೋ ಲಿಸ್ ಕಾಡಲ್ಲಿ ಯಾರು ಇಲ್ದೇ ಇರೋ ಜಾಗದಲ್ಲಿ ಹೇಗಿರ್ತಾಳೆ ಅಂತ ಅನಿಸ್ತಿದೆ. ಅಷ್ಟೇ ಅಲ್ಲ, ಮ್ಯಾಗಿಗೆ ಡೌಟ್ ಏನಂದ್ರೆ ಮಾಲ್ಕಮ್ಗೆ ಸ್ವಲ್ಪ ವಯಸ್ಸಾಗಿದೆ, ಅವನಿಗೆ ಮೊದಲೇ ಹೆಂಡತಿ ಮಕ್ಕಳು ಇರ್ಬೋದು ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಲಿಸ್ ಹಾಗೇನು ಇಲ್ಲ ಅಂತ ಹೇಳ್ತಿದ್ದಾಳೆ. ನಂತರ ಲಿಸ್ ಮಾಲ್ಕಮ್ ಜೊತೆ ಕಾರಲ್ಲಿ ಕಾಡಿನಲ್ಲಿ ಇರೋ ಮಾಲ್ಕಮ್ ನ ಮನೆಗೆ ಅಂದ್ರೆ ಕ್ಯಾಬಿನ್ ಗೆ ಬರ್ತಾಳೆ. ಇವರಿಬ್ರು ಕಳೆದ 1 ವರ್ಷದಿಂದ ಪರಸ್ಪರ ಪ್ರೀತಿಸ್ತಾ ಇದ್ದಾರೆ. ಆನಿವರ್ಸರಿ ಸೆಲೆಬ್ರೇಷನ್ ಗೆ ಅಂತಾನೆ ಕ್ಯಾಬಿನ್ ಗೆ ಬಂದಿರೋದು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಮಾಲ್ಕಮ್ ಡಾಕ್ಟರ್ ಆಗಿದ್ದಾನೆ. ಮನೆ ಒಳಗೆ ಬಂದಾಗ ಟೇಬಲ್ ಮೇಲೆ ಕೇಕ್ ಇರೋದು ನೋಡಿ ಲಿಸ್ ಇದೇನು ಯಾರೋ ಕೇಕ್ ಇಟ್ಟಿದ್ದಾರೆ ಅಂತ ಕೇಳಿದಾಗ ಅದು ಕೇರ್ ಟೇಕರ್ ಇಟ್ಟಿರೋದು. ಅವ್ರ ಕಡೆ ಏನೋ ಸಂಪ್ರದಾಯ, ತಮ್ಮ ಕೆಲಸದಲ್ಲಿ ಏನಾದ್ರೂ ತಪ್ಪಾದ್ರೆ ಈ ರೀತಿ ಸಾರಿ ಕೇಳ್ತಾರೆ ಅಂತ ಹೇಳ್ತಾನೆ ಮಾಲ್ಕಮ್. ಮಾಲ್ಕಮ್ ನ ಮನೆ ಹತ್ರನೇ ಮತ್ತೊಂದು ಮನೆ ಇದೆ. ಅದು ಮಾಲ್ಕಮ್ ನ ಕಸಿನ್ ಡ್ಯಾರನ್ ನ ಮನೆ. ಈಗ ಮಾಲ್ಕಮ್ ಅಡುಗೆ ಮಾಡೋಕೆ ಹೋಗ್ತಾನೆ. ಲಿಸ್ ಸ್ನಾನ ಮಾಡೋಕೆ ಬಾತ್ರೂಮ್ ಗೆ ಬಂದಾಗ ನೋಡ್ತೀವಿ ಬಾತ್ರೂಮ್ ಅಲ್ಲೂ ಗಾಜಿನ ಗೋಡೆ ಇದೆ. ಅಷ್ಟೇ ಅಲ್ಲ, ಮನೆ ತುಂಬಾ ಜಾಸ್ತಿ ಗಾಜಿನ ಗೋಡೆನೆ ಇರೋದು. ಒಳಗಿಂದ ಹೊರಗೆ ಇರೋದೆಲ್ಲ ಕಾಣಿಸುತ್ತೆ. ಹೊರಗೆ ಇರೋರ್ಗೆ ಒಳಗೆ ಏನ್ ನಡೀತಿದೆ ಅಂತ ಎಲ್ಲಾ ನೀಟಾಗಿ ಕಾಣುತ್ತೆ. ಆ ರೀತಿ ಇದೆ. ಲಿಸ್ ಬಾತ್ರೂಮ್ ಅಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾಗ ಇವಳಿಗೆ ಸಡನ್ ಆಗಿ ನೀರಿನ ಒಳಗೆ ಇರೋ ಮೀನು ಮತ್ತೆ ಯಾರ್ದೋ ಮುಖ ನೀರಿನ ಒಳಗೆ ಇರೋ ಹಾಗೆ ವಿಷನ್ ಕಾಣಿಸುತ್ತೆ. ಇದ್ಯಾಕೆ ಅಂತ ಇವಳಿಗೆ ಗೊತ್ತಾಗಲ್ಲ. ಅಷ್ಟೇ ಅಲ್ಲ, ಇವಳ ಕೈ ಮೇಲೆ ಒಬ್ಬ ವ್ಯಕ್ತಿ ಮೀನ್ ಹಿಡಿತಾ ಇರೋ ರೀತಿ ಟ್ಯಾಟೂ ಕೂಡ ಇದೆ. ಮತ್ತೆ ಇವಳು ರಿಲ್ಯಾಕ್ಸ್ ಮಾಡ್ಬೇಕಾದ್ರೆ ಇವಳ ಹಿಂದೆನೆ ಗ್ಲಾಸ್ ಮೇಲೆ ಹಾರ್ಟ್ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಗ್ಲಾಸ್ ಮೇಲೆ ಸ್ಟೀಮ್ ಇರುತ್ತಲ್ಲ, ಅದ್ರಲ್ಲಿ ಯಾರೋ ಹಾರ್ಟ್ ಶೇಪ್ ನ ಡ್ರಾ ಮಾಡ್ತಾರೆ. ಯಾರೋ ತನ್ನ ಹಿಂದೆ ಇರೋ ಹಾಗೆ ಲಿಸ್ಗೆ ಫೀಲ್ ಆಗುತ್ತೆ ಕೂಡ. ಇದೆಲ್ಲದರ ಅರ್ಥ ಏನು ಅಂತ ಮುಂದೆ ಹೇಳ್ತೀನಿ ಸ್ನೇಹಿತರೆ. ಇವತ್ ರಾತ್ರಿ ಮಾಲ್ಕಮ್ ಮತ್ತೆ ಲಿಸ್ ಇಬ್ರು ಮೀನು ತಿಂದು ರೊಮ್ಯಾನ್ಸ್ ಮಾಡೋಕೆ ರೆಡಿ ಆಗ್ತಿದ್ದಾಗ್ಲೇ ಮಾಲ್ಕಮ್ ನ ಕಸಿನ್ ಡ್ಯಾರನ್ ಮತ್ತೆ ಇವನ ಹೊಸ ಗರ್ಲ್ ಫ್ರೆಂಡ್ ಮಿಂಕಾ ಇಬ್ರು ಮನೆಗೆ ನುಗ್ತಾರೆ. ಲಿಸ್ಗೆ ಇದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಮಿಂಕಾ ಮಾಡೆಲ್ ಆಗಿದ್ದಾಳೆ, ಯುರೋಪಿಯನ್, ಅದಕ್ಕೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ. ಬರ್ತಿದ್ದಂಗೆ ಡ್ಯಾರನ್ ಮಾಲ್ಕಮ್ ನ ಕರ್ಕೊಂಡು ರೂಮ್ ಗೆ ಹೋಗ್ತಾನೆ. ಅಂದ್ರೆ ಬೇರೆ ಏನಕ್ಕೂ ಅಲ್ಲ, ಮಾತಾಡೋಕೆ. ಲಿಸ್ ಮಿಂಕಾನ ಗಮನಿಸಿದಾಗ ಇವಳಿಗೆ ಯಾಕೋ ಹುಷಾರಿಲ್ಲ ಅಂತ ಅನಿಸ್ತಿದೆ. ಇವಳ ಗಮನ ಇಲ್ಲಿ ಇಲ್ಲ. ವಿಚಿತ್ರವಾಗಿ ಆಡ್ತಿದ್ದಾಳೆ. ನೀನು ಹುಷಾರಾಗಿದ್ಯಾ ತಾನೆ ಅಂತ ಲಿಸ್ ಕೇಳಿದಾಗ ಮಿಂಕಾ ಇವಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಕೇರ್ ಟೇಕರ್ ಇಟ್ಟಿರೋ ಕೇಕ್ ನ ನೋಡಿ ಆ ಕೇಕ್ ನ ಟೇಸ್ಟ್ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ. ಇನ್ನೇನಾದ್ರೂ ಹೇಳೋ ಅಷ್ಟ್ರಲ್ಲೇ ಡ್ಯಾರನ್ ಬಂದು ಮಿಂಕಾನ ಕರ್ಕೊಂಡು ಹೊಡ್ತಾನೆ. ಮಾಲ್ಕಮ್ ಲಿಸ್ಗೆ ಡ್ಯಾರನ್ ಸ್ವಲ್ಪ ಹಾಗೆ ಹೇಳ್ದೆ ಕೇಳ್ದೆ ಮನೆಗೆ ನುಗ್ಬಿಡ್ತಾನೆ. ನೀನ್ ಬೇಜಾರ್ ಮಾಡ್ಕೋಬೇಡ ಅಂತ ಕೇರ್ ಟೇಕರ್ ಕೊಟ್ಟಿದ್ದ ಕೇಕ್ ನ ಒಂದು ಪೀಸ್ ಇವಳಿಗೆ ತಗೊಂಡ್ ಬಂದು ಕೊಡ್ತಾನೆ. ಲಿಸ್ಗೆ ಚಾಕ್ಲೇಟ್ ಕೇಕ್ ಅಂದ್ರೆ ಇಷ್ಟ ಆಗಲ್ಲ, ಆದ್ರೆ ಕೇರ್ ಟೇಕರ್ ಕೇಕ್ ನ ತುಂಬಾನೇ ಚೆನ್ನಾಗಿ ಮಾಡ್ತಾಳೆ. ಟೇಸ್ಟ್ ನೋಡಬೇಕಾದ್ರೆ ಅಂತ ಮಾಲ್ಕಮ್ ಹೇಳಿದ್ರಿಂದ ಕೇಕ್ ತಿಂತಾಳೆ. ಇವಳಿಗೆ ಇಷ್ಟ ಆಗುತ್ತೆ ಕೂಡ. ಮಿಂಕಾ ಯಾಕೆ ಕೇಕ್ ಚೆನ್ನಾಗಿಲ್ಲ ಅಂದ್ಲು ಅಂತ ಇವಳಿಗೆ ಡೌಟ್ ಬರ್ತಿದೆ. ಇದಾದ್ಮೇಲೆ ಇಬ್ರು ರೂಮ್ ಅಲ್ಲಿ ಮಲಗಿದ್ದಾಗ ಲಿಸ್ಗೆ ಕನ್ಸಲ್ಲಿ ವಾಟರ್ ಫಾಲ್ಸ್ ಹತ್ರ ಒಬ್ಳು ಗರ್ಭಿಣಿ ಮಹಿಳೆ ಇರೋ ಹಾಗೆ ಮತ್ತೆ ಇವಳೆ ಗಾಯಗೊಂಡು ಕೆಳಗೆ ಬಿದ್ದಾಗ ಯಾರೋ ಶೂಟ್ ಮಾಡೋಕೆ ನೋಡ್ತಿರೋ ಹಾಗೆಲ್ಲ ಕಾಣಿಸುತ್ತೆ. ಹಾಗಾಗಿ ನಿದ್ದೆಯಿಂದ ಎಚ್ಚರಿಕೆ ಆಯ್ತು. ಎದ್ದು ಮೊಬೈಲ್ ಅಲ್ಲಿ ಟಾರ್ಚ್ ಹಾಕೊಂಡು ರೂಮ್ ಇಂದ ಹೊರಗೆ ಹೋದಾಗ ರೂಮ್ ಅಲ್ಲಿ ಯಾರೋ ನಿಂತಿರೋದನ್ನ ನಾವು ನೋಡ್ಬೋದು. ಲಿಸ್ ಕೂಡ ಯಾಕೋ ಮಿಂಕಾ ತರಾನೇ ಆಡ್ತಿದ್ದಾಳೆ. ಇವಳಿಗೆ ತಾನೇನ್ ಮಾಡ್ತಿದ್ದಾಳೆ ಅನ್ನೋದೇ ಅರಿವಾಗಲ್ಲ. ಕೇಕ್ ನ ಒಂದು ಪೀಸ್ ನ ಮಾಲ್ಕಮ್ ಇವಳಿಗೆ ಕೊಟ್ಟಿದ್ನಲ್ಲ, ಉಳಿದ ಕೇಕ್ ಇನ್ನು ಹಾಗೆ ಇದೆ. ಚಾಕ್ಲೇಟ್ ಕೇಕ್ ಇಷ್ಟ ಆಗಲ್ಲ ಅಂದವಳು ಈಗ ಪೂರ್ತಿ ಕೇಕ್ ನ ಬಾಚ್ಕೊಂಡು
ತಿನ್ನೋಕೆ ಶುರು ಮಾಡ್ತಾಳೆ. ಕೇಕ್ನ ಒಳಗೆ ಕಟ್ಟಾಗಿರೋ ಬೆರಳು, ರಕ್ತ, ಮಾಂಸದ ತುಂಡುಗಳೆಲ್ಲ ಇದೆ, ಆದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ, ಪೂರ್ತಿ ಬಳದು ತಿಂತಾಳೆ. ಮುಂದಿನ ದಿನ ಬೆಳಗ್ಗೆ ಡ್ಯಾರನ್ ನ ಗರ್ಲ್ ಫ್ರೆಂಡ್ ಮಿಂಕಾ ಡ್ಯಾರನ್ ನ ಮನೆಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾಳೆ. ಅಂದ್ರೆ ಅವನ ಮನೆಯಲ್ಲಿ ನಡೀಬಾರ್ದೇನೋ ನಡೆದಿದೆ. ಆದರೆ ಮಿಂಕಾಗೆ ಕಾಡಿನಲ್ಲಿ ವಿಚಿತ್ರವಾದ ಶಬ್ದ ಎಲ್ಲ ಕೇಳಿಸ್ತಾ ಇದೆ. ಹೆದರುಕೊಂಡು ಮರದ ಹಿಂದೆ ಬಚ್ಚಿಡ್ಕೊಂಡಿದ್ದಾಗ ಯಾವುದೋ ಒಂದು ದುಷ್ಟ ಶಕ್ತಿ ಇವಳ ಮೇಲೆ ದಾಳಿ ಮಾಡಿ ಮರದ ಮೇಲೆ ಎಳ್ಕೊಂಡು ಹೋಗಿ ಸಾಯಿಸ್ಬಿಡುತ್ತೆ. ಅದೇ ಮಲಗಿದ್ದ ಮಾಲ್ಕಮ್ಗೆ ಎಚ್ಚರಿಕೆ ಆಯ್ತು. ಲಿಸ್ ಎಲ್ಲಿ ಅಂತ ಹುಡ್ಕೊಂಡ್ ಬಂದಾಗ ಇವಳು ಕುತ್ಕೊಂಡು ಏನೋ ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ. ಮಾಲ್ಕಮ್ ತಿಂಡಿ ಮಾಡ್ಬೇಕಾದ್ರೆ ಲಿಸ್ ಕೇಕ್ ನ ಪೂರ್ತಿ ತಿನ್ಕೊಂಡಿರೋದು ಗೊತ್ತಾಯ್ತು. ಅದಕ್ಕೆ ಹುಷಾರಾಗಿದ್ಯಾ ತಾನೆ ಅಂತ ಕೇಳ್ತಿದ್ದಾನೆ. ಹೌದು ಅಂತಾಳೆ ಲಿಸ್. ಹೌದು ಅಂತ ಹೇಳ್ತಾ ಇದ್ದಾಳೆ, ಆದ್ರೆ ನೋಡೋಕೆ ಹುಷಾರಾಗಿರೋ ರೀತಿ ಕಾಣ್ತಿಲ್ಲ. ಮತ್ತೆ ಏನ್ ಡ್ರಾಯಿಂಗ್ ಮಾಡ್ತಿದ್ದಾಳೆ ಅಂದ್ರೆ, ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಜನ ಹುಡುಗಿಯರು ಕಿರ್ಚಾಡೋದನ್ನ ತೋರಿಸ್ತಾರಲ್ಲ, ಆ ಹುಡುಗಿಯರ ವಿಷನ್ಸ್ ಇವಳಿಗೆ ಕಾಣಿಸ್ತಾ ಇದೆ. ಅದಕ್ಕೆ ಅವರು ಕಿರ್ಚಾಡ್ತಿರೋ ರೀತಿನೇ ಡ್ರಾ ಕೂಡ ಮಾಡ್ತಿದ್ದಾಳೆ. ನಂತರ ಇಬ್ರು ಹೊರಗೆ ಕಾಡಲ್ಲಿ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಹೋಗೋಕೆ ಬಂದಿದ್ದಾರೆ. ಲಿಸ್ ನದಿ ಹತ್ರ ಬಂದು ನಿಂತಿದ್ದಾಗ ಇವಳಿಗೆ ಗನ್ ಹಿಡ್ಕೊಂಡಿರೋ ಇಬ್ಬರು ಹುಡುಗರು ಮತ್ತೆ ಒಬ್ಳು ಗರ್ಭಿಣಿ ಮಹಿಳೆ ಡ್ಯಾನ್ಸ್ ಮಾಡ್ತಿರೋ ಹಾಗೆ ವಿಷನ್ ಕಾಣಿಸ್ತಿದೆ. ಈ ಮಹಿಳೆ ಮತ್ತೆ ಆ ಹುಡುಗರು ಹಾಕಿರೋ ಬಟ್ಟೆಯನ್ನ ನೋಡಿದ್ರೆ ಇದು ಈಗಿನ ಮಾತಲ್ಲ, ಕಡಿಮೆ ಅಂದ್ರೂ 150ರಿಂದ 200 ವರ್ಷ ಹಿಂದೆ ನಡೆದಿರೋ ದೃಶ್ಯ ಲೀಸ್ಗೆ ಕಾಣಿಸ್ತಿದೆ. ಅಷ್ಟೇ ಅಲ್ಲ, ನೀರಲ್ಲಿ ಇವಳಿಗೆ ಒಂದು ಲಾಕೆಟ್ ಕೂಡ ಸಿಗುತ್ತೆ. ಲಾಕೆಟ್ ಒಳಗಿರೋ ಫೋಟೋನ ಈಗ್ಲೇ ನಮಗೆ ತೋರ್ಸಲ್ಲ, ಆದ್ರೆ ಈ ಲಾಕೆಟ್ ಇವಳದೆ ಅನ್ನೋ ಹಾಗೆ ತನ್ನ ಕೊರಳಿಗೆ ಹಾಕೊಂತಾಳೆ. ಇವಳು ವಾಪಸ್ ಮನೆಗೆ ಬಂದು ಏನೋ ಯೋಚನೆ ಮಾಡ್ತಿರೋ ಹಾಗೆ ಕಣ್ಬಿಡ್ಕೊಂಡು ಮಲಗಿದ್ದಾಳೆ. ಮಾಲ್ಕಮ್ ಮೋಡ್ ಬಂದು ನಾನು ತಕ್ಷಣ ಹಾಸ್ಪಿಟಲ್ಗೆ ಹೋಗ್ಬೇಕು, ಒಬ್ರು ಪೇಷಂಟ್ ಇವತ್ತು ಕೋಮಾಯಿಂದ ಹೊರಗೆ ಬರ್ಬೇಕಿತ್ತು, ಆದ್ರೂ ಬಂದಿಲ್ಲ, ನಾನ್ ಬೇಗ ಹೋಗ್ಲಿಲ್ಲ ಅಂದ್ರೆ ಅವ್ರು ಹೋಗ್ಬಿಡ್ತಾರೆ, ಆಮೇಲೆ ನೀನೊಬ್ಳೆ ಅಡ್ಜಸ್ಟ್ ಮಾಡ್ಕೊಂತ್ಯಾ, ಸಾರಿ ಈ ರೀತಿ ಹೋಗ್ತಿರೋದಕ್ಕೆ ಅಂತ ಹೇಳಿದಾಗ ಇರ್ಲಿ ಪರವಾಗಿಲ್ಲ ಹೋಗ್ಬಾ ಅಂತಾಳೆ. ಆಯ್ತು ಸಂಜೆ 6-7 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಹೊರಡ್ತಾನೆ ಮಾಲ್ಕಮ್. ಲಿಸ್ ಒಬ್ಳಿಗೆ ಮನೆಯಲ್ಲಿ ಬೇಜಾರಾಗ್ತಿದೆ. ಅದಕ್ಕೆ ತನ್ನ ಫ್ರೆಂಡ್ ಮ್ಯಾಗಿಗೆ ಫೋನ್ ಮಾಡಿ ಮಾತಾಡ್ತಿದ್ದಾಳೆ. ಯಾವಾಗ ಲಿಸ್ ಮಾಲ್ಕಮ್ ತನ್ನೊಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾಳೋ ಆಗ ಮ್ಯಾಗಿಗೆ ಅನ್ಸುತ್ತೆ ಖಂಡಿತ ಮಾಲ್ಕಮ್ ಏನೋ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ. ಸಿಟಿಯಲ್ಲಿ ಹಾಸ್ಪಿಟಲ್ಗೆ ಎಲ್ಲ ತನ್ನ ಹೆಂಡತಿ ಹತ್ರ ಹೋಗಿರ್ಬೇಕು, ಅವನಿಗೆ ಆಲ್ರೆಡಿ ಮದುವೆ ಆಗಿದೆ, ಲಿಸ್ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ ಅನ್ನೋದು ಮ್ಯಾಗಿಯ ಅಭಿಪ್ರಾಯ. ಆದ್ರೆ ಲಿಸ್ಗೆ ಮಾಲ್ಕಮ್ ಮೇಲೆ ತುಂಬಾನೇ ನಂಬಿಕೆ ಇದೆ. ಹೀಗೆ ಫೋನಲ್ಲಿ ಮಾತಾಡ್ತಿದ್ದಾಗ ಡ್ಯಾರನ್ ನ ಮನೆ ಮೇಲೆ ಯಾವುದೋ ಒಂದು ಜೀವಿ ಹತ್ಕೊಂಡು ಹೋಗ್ತಾ ಇರೋ ಹಾಗೆ ಕಾಣಿಸುತ್ತೆ. ಇವಳು ಬೈನಾಕ್ಯುಲರ್ಸ್ ಎತ್ಕೊಂಡು ನೋಡಿದಾಗ ಅಲ್ಲಿ ಯಾರು ಕಾಣಿಸಲ್ಲ. ಫೋನಲ್ಲಿ ಬೇರೆ ಮ್ಯಾಗಿ ನಿನ್ನನ್ನ ಮಾಲ್ಕಮ್ ಹಿಡ್ಕೊಂಡಿದ್ದಾನೆ ಅಷ್ಟೇ, ಅವನಿಗೆ ಹೆಂಡತಿ ಇದ್ದಾಳೆ, ನೀನ್ ಅಲ್ಲೇ ಇರು, ನಾನ್ ಬಂದು ನಿನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಿರೋದ್ರಿಂದ ಏನು ಬೇಡ ಕಣವ, ಮೊದ್ಲು ಮುಚ್ಕೊಂಡ್ ಫೋನ್ ಇಡು ಅಂತ ಬೈದು ಫೋನ್ ಕಟ್ ಮಾಡ್ತಾಳೆ. ಯಾರೋ ಮನೆ ಹತ್ರ ಇರೋ ಹಾಗೆ ಕಾಣ್ತಿದ್ಯಲ್ಲ ಅಂತ ಬೈನಾಕ್ಯುಲರ್ಸ್ ಇಂದ ಡ್ಯಾರನ್ ನ ಮನೆ ಪಕ್ಕ ನೋಡ್ಬೇಕಾದ್ರೆ ಇಲ್ಲಿ ಕಸವನ್ನ ಹಾಕಿ ಇಟ್ಟಿರೋ ಕವರ್ ಎಲ್ಲ ಇದೆ. ಹಾಗೆ ನೋಡ್ತಿದ್ದಾಗ ಒಂದು ಕವರ್ ಅಲ್ಲಿ ಇವಳಿಗೆ ಒಬ್ಳು ಹುಡುಗಿಯ ಕಟ್ಟಾಗಿರೋ ತಲೆ ಕಾಣಿಸ್ಬಿಡುತ್ತೆ. ಇದನ್ನ ನೋಡಿ ಹೆದರುಕೊಂಡು ನಡುಕ್ತಾ ಇದ್ದಾಳೆ ಲಿಸ್. ಏನಪ್ಪಾ ಅದು ಅಂತ ಮತ್ತೆ ನೋಡಿದಾಗ ಈಗ ಅಲ್ಲಿ ತಲೆನೂ ಇಲ್ಲ, ಕಾಲು ಇಲ್ಲ, ಯಾವ್ದೋ ಕಾಡಿನ ಮಶ್ರೂಮ್ ತಿಂದಿರ್ಬೇಕು, ಅದಕ್ಕೆ ಭ್ರಮೆ ಆಗ್ತಿದೆ ಅಂತ ಅನ್ಕೊಂತಾಳೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕೆ ಹೋದ್ರೆ ಪದೇ ಪದೇ ನೀರಲ್ಲಿ ಮೀನುಗಳು, ನೀರಿನ ಒಳಗೆ ಯಾರ್ದೋ ಮುಖ ಎಲ್ಲ ಕಾಣಿಸ್ಕೊಳ್ಳೋದು ಮುಂದುವರಿಯುತ್ತೆ. ಈಗ ಎಚ್ಚರಿಕೆ ಆದಾಗ ನೋಡಿದ್ರೆ ಸರಿಯಾಗಿ ಹಾಕೊಂಡಿದ್ದ ಬಟ್ಟೆ ಉಲ್ಟಾ ಆಗೋಗಿದೆ. ಇದೇನಪ್ಪ ಇದು ಅಂತ ನೀರ್ ಕುಡಿಯೋಕೆ ಬಂದಾಗ ಇಲ್ಲೇ ಮಿಂಕಾ ಕೂತಿದ್ದಾಳೆ. ಇವಳ ಜೊತೆ ಇನ್ನೊಬ್ಳು ಸೈಜ್ ಅಲ್ಲಿ ಚಿಕ್ಕುಗೆ ಇರೋ ಮಿಂಕಾ ಬೇರೆ ಇದ್ದಾಳೆ. ಇದರಿಂದ ಮತ್ತೆ ಭ್ರಮೆ ಆಗ್ತಿರ್ಬೇಕು ಅಂತ ಅನ್ಕೊಂತಾಳೆ ಲಿಸ್. ಡ್ಯಾರನ್ ಎಲ್ಲಾದ್ರೂ ಇದನ್ನ ಅಂತ ಹೊರಗೆ ನೋಡ್ಬೇಕಾದ್ರೆ ಸಡನ್ ಆಗಿ ಮಿಂಕಾ ಇವಳ ಮುಂದೆನೆ ಬಂದು ಶಬ್ದ ಮಾಡ್ಬೇಡ, ಮಕ್ಕಳು ಎಚ್ಚರಗೊಳ್ತಾರೆ, ನೀನು ಎಲ್ಲಿಂದ ಬಂದಿದ್ಯಾ ಗೊತ್ತಾ ಅಂತ ಲಿಸ್ಗೆ ಮತ್ತೆ ಆ ಗರ್ಭಿಣಿ ಮಹಿಳೆಯ ವಿಷನ್ ಕಾಣಿಸೋ ಹಾಗೆ ಮಾಡ್ತಾಳೆ. ನೋಡ್ದ ಅಲ್ಲಿಂದ ನೀನು ಬಂದಿರೋದು, ಅದಕ್ಕೆ ನಿನ್ನನ್ನೇ ಆ ಮಕ್ಕಳು ತಮ್ಮ ತಾಯಿ ಅಂತ ಅನ್ಕೊಂತಿದ್ದಾರೆ ಅಂತ ಹೇಳ್ತಿದ್ದಂಗೆ ನಿದ್ದೆಯಿಂದ ಇವಳಿಗೆ ಎಚ್ಚರಿಕೆ ಆಯ್ತು. ಅಂದ್ರೆ ಇದೆಲ್ಲ ಕನ್ಸಾಗಿತ್ತು. ಈಗ ಮೇಲೆ ಎದ್ದು ನೋಡಿದ್ರೆ ಪ್ಯಾಂಟ್ ಒದ್ದೆ ಆಗಿದೆ, ಬೆಡ್ ಮೇಲೆ ರಕ್ತ ಆಗಿದೆ. ಪಿಲೋ ಪಕ್ಕ ರಕ್ತ ಆಗಿರೋದು ನೋಡಿ ಮೂಗಲೇನಾದ್ರೂ ಬಂತ, ಪ್ಯಾಂಟ್ ಹೇಗ್ ಒದ್ದೆ ಆಯ್ತು ಅಂತ ಫುಲ್ ಕನ್ಫ್ಯೂಸ್ ಆಗಿದ್ದಾಳೆ. ಮೊದ್ಲು ಬೇಸ್ಮೆಂಟ್ ಗೆ ಬರ್ತಾಳೆ ರಕ್ತ ಕ್ಲೀನ್ ಮಾಡೋಕೆ, ಯಾವ್ದಾದ್ರು ಕ್ಲೀನರ್ ಇದೆಯಾ ಅಂತ ನೋಡೋಕೆ. ಕ್ಲೀನರ್ ಏನೋ ತಗೊಂಡ್ಲು, ಆದ್ರೆ ಫೋನ್ ನ ಇಲ್ಲೇ ಬಿಟ್ಟು ಹೋಗಿ ರಕ್ತ ಒರೆಸ್ಬೇಕಾದ್ರೆ ಮನೆಯ ಡೋರ್ ಹತ್ರ ಏನೋ ಶಬ್ದ ಆಗ್ತಾ ಇದೆ. ಏನ್ ಶಬ್ದ ಅಂತ ನೋಡೋಕೆ ಬಂದಾಗ ಹೊರಗೆ ಡ್ಯಾರನ್ ಬಂದಿದ್ದಾನೆ. ಮಾಲ್ಕಮ್ ಮನೆಯಲ್ಲಿ ಇಲ್ಲ, ಹಾಸ್ಪಿಟಲ್ಗೆ ಅಂತ ಸಿಟಿಗೆ ಹೋಗಿದ್ದಾನೆ ಅಂದ್ರು ಡ್ಯಾರನ್ ಹೋಗಲ್ಲ, ಜಾಸ್ತಿ ಹೊತ್ತು ಇರಲ್ಲ, ಡೋರ್ ಓಪನ್ ಮಾಡು, ನನ್ ಫ್ಯಾಮಿಲಿ ಮನೆ ಒಳಗೆ ನನಗೆ ಬರೋಕ್ ಬಿಡಲ್ವಾ ಅಂದಾಗ ಇವಳು ಡೋರ್ ಓಪನ್ ಮಾಡ್ತಾಳೆ. ಮನೆ ಒಳಗೆ ಬಂದ ಡ್ಯಾರನ್ ಕೇಕ್ ತಿಂದ, ಹೇಗಿತ್ತು, ನಿದ್ದೆ ಬರ್ತಿಲ್ವಾ ಅಂತೆಲ್ಲ ಕೇಳ್ತಾ ಇದ್ದಾನೆ. ಕೇಕ್ ತಿಂದೆ, ಚೆನ್ನಾಗಿತ್ತು, ನಿದ್ದೆ ಏನೂ ಬರ್ತಿಲ್ಲ, ಹಾಗೆ ಸ್ವಲ್ಪ ಹೊತ್ತು ಮಲಗಿದ್ದೆ ಅಷ್ಟೇ ಅಂತಾಳೆ ಲಿಸ್. ಹೌದಾ, ಹಾಗಾದ್ರೆ ಸ್ಕಾಚ್ ತಂದಿದ್ದೀನಿ ಬಾ ಕುಡಿಯೋಣ ಅಂದಾಗ ವಾಶ್ರೂಮ್ಗೆ ಹೋಗ್ ಬರ್ತೀನಿ ಅಂತ ವಾಶ್ರೂಮ್ಗೆ ಬಂದು ಇವ್ನ್ ಯಾಕೆ ಬಂದ, ಏನಪ್ಪ ಮಾಡೋದು ಈಗ ಅಂತ ಫೋನ್ ಹುಡುಕ್ತಾಳೆ. ಆದ್ರೆ ಫೋನ್ ಜೇಬಲ್ಲಿದೆ, ಬೇಸ್ಮೆಂಟ್ ಅಲ್ಲಿ ಬಿಟ್ಟು ಬಂದಿದ್ದಾಳೆ. ಈಗ ಮನೆ ಮೇಲೆ ಯಾರೋ ಓಡಾಡ್ತಿರೋ ಶಬ್ದ ಇವಳಿಗೆ ಕೇಳಿಸ್ತಾ ಇದೆ. ಏನಿದು ಶಬ್ದ ಅಂತ ಇವಳು ಕೇಳಿಸ್ಕೊಂತಿದ್ರೆ ಅದೇ ಡ್ಯಾರನ್ ಇವಳನ್ನ ಕೊಲ್ಲೋಕೆ ಅಂತ ಕಸಾಯಿ ಕತ್ತಿ ಎತ್ಕೊಂಡು ಸ್ಲೋ ಆಗಿ ಬರ್ತಾ ಇದ್ದಾನೆ. ಇವನಿಗೂ ಕೂಡ ಮನೆಯಲ್ಲಿ ಯಾರೋ ಇರೋ ಹಾಗೆ ಶಬ್ದ ಕೇಳಿಸ್ತಿದ್ರು. ಆ ಶಬ್ದ ಏನು ಅಂತ ಇವನಿಗೆ ಗೊತ್ತಿರೋ ಹಾಗೆ ಆರಾಮಾಗಿ ಬಾತ್ರೂಮ್ ಹತ್ರ ಬರ್ತಾ ಇರ್ಬೇಕಾದ್ರೆ ಇವನ ಹಿಂದೆ ಈ ಮನೆಯಲ್ಲಿ ಸುತ್ತಮುತ್ತ ಎಲ್ಲ ಕಾಣಿಸ್ಕೊಂತಿರೋ ಆ ದುಷ್ಟಶಕ್ತಿ ನಿಂತಿರೋದು ನಾವು ನೋಡ್ಬೋದು. ಬಾತ್ರೂಮ್ ಅಲ್ಲಿರೋ ಲಿಸ್ಗೆ ಏನೋ ದಡಬಡ ಶಬ್ದ ಕೇಳಿಸ್ತು ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಆದ್ರೆ ನಾವು ನೋಡ್ತೀವಿ
ಆ ದುಷ್ಟಶಕ್ತಿ ಡ್ಯಾರನ್ ನ ತಲೆ ಕಟ್ ಮಾಡಿ ಸಾಯಿಸಿ ಬಾಡಿ ಎಳ್ಕೊಂಡ್ ಹೋಗ್ತಾ ಇದೆ. ಇದೇನು ಇದಕ್ಕಿದ್ದಂಗೆ ಸೌಂಡ್ ಕಡಿಮೆ ಆಯ್ತಲ್ಲ ಅಂತ ಬಾತ್ರೂಮ್ ಇಂದ ಹೊರಗೆ ಬಂದು ನೋಡ್ತಾಳೆ, ಡ್ಯಾರನ್ ಎಲ್ಲೂ ಕಾಣ್ತಿಲ್ಲ. ಅದಕ್ಕೆ ಸೀದಾ ಬೇಸ್ಮೆಂಟ್ ಗೆ ಓಡ್ ಬಂದು ಫೋನ್ ಇಲ್ಲೇ ಇತ್ತಲ್ಲ ಮಾಲ್ಕಮ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಫೋನ್ ರಿಸೀವ್ ಮಾಡಲ್ಲ, ವಾಯ್ಸ್ ಮೇಲ್ ಕಳಿಸ್ತಾಳೆ. ಡ್ಯಾರನ್ ಮನೆಗೆ ಬಂದು ನಾನು ಹುಷಾರಾಗಿರೋದು ನೋಡಿ ಅವನು ಶಾಕ್ ಆಗೋಗಿದ್ದಾನೆ. ಈಗ ಎಲ್ಲಿದನೋ ಕಾಣ್ತಿಲ್ಲ, ಬೇಗ ಬಾ ಅಂತ ವಾಯ್ಸ್ ಮೇಲ್ ಕಳಿಸ್ಬೇಕಾದ್ರೆ ಆ ದುಷ್ಟಶಕ್ತಿ ಓಡಾಡ್ತಿರೋ ನೆರಳು ನಮಗೆ ಕಾಣ್ತಾ ಇದೆ. ಜೊತೆಗೆ ರೆಕಾರ್ಡ್ ಪ್ಲೇಯರ್ ಆನ್ ಆಗಿ ಸಾಂಗ್ ಬರ್ತಾ ಇದೆ. ಲಿಸ್ ಡ್ಯಾರನ್ ಏನಾದ್ರೂ ಇದೆಲ್ಲ ಮಾಡ್ತಿದ್ದಾನ ಅಂತ ಅಡುಗೆ ಮನೆಗೆ ಬಂದಾಗ ಸಿಂಕ್ ಅಲ್ಲಿ ಡ್ಯಾರನ್ ನ ವಾಚ್ ಸಿಗುತ್ತೆ. ಹಿಂದಿರುಗಿ ನೋಡಿದ್ರೆ ಯಾರೋ ಮಹಿಳೆ ಮುಖಕ್ಕೆ ಕವರ್ ಹಾಕೊಂಡ್ ಬಂದಿದ್ದಾಳೆ. ಕವರ್ ಒಳಗೆ ನೊಣಗಳು ಹಾರಾಡ್ತಿದ್ದಾವೆ. ಲಿಸ್ ನ ನೋಡಿ ಇವಳು ಹಾರ್ಟ್ ಸಿಂಬಲ್ ತೋರಿಸಿ ಮತ್ತೊಂದು ಕೇಕ್ ನ ಇಟ್ಟು ಹೋಗ್ತಾಳೆ. ಕೇಕ್ ನ ಬಾಕ್ಸ್ ಮೇಲೂ ಕೂಡ ಹಾರ್ಟ್ ಸಿಂಬಲ್ ಇದೆ. ಇದೇನ್ ನಡೀತಾ ಇದೆ ಅಂತಾನೆ ಲಿಸ್ಗೆ ಗೊತ್ತಾಗ್ತಿಲ್ಲ. ಇಲ್ಲೇ ಇದ್ರೆ ಸೈಕೋ ಆಗೋಗ್ತೀನಿ ಅಂತ ಮೊದ್ಲು ಮ್ಯಾಗಿಗೆ ಫೋನ್ ಮಾಡಿ ಬರೋಕೆ ಹೇಳ್ತಿದ್ದಾಳೆ. ಮ್ಯಾಗಿ ಮಾತಾಡೋದು ಸರಿಯಾಗಿ ಕೇಳಿಸ್ತಾ ಇಲ್ಲ, ಆದ್ರೆ ನೀನು ಅವರ ತಾಯಿ ಅಂತ ಹೇಳೋದು ಮಾತ್ರ ಕೇಳಿಸುತ್ತೆ. ಅಂದ್ರೆ ಮಾತಾಡ್ತಿರೋದು ಮ್ಯಾಗಿ ಅಲ್ವೇ ಅಲ್ಲ, ಅವಳ ವಾಯ್ಸ್ ಅಲ್ಲಿ ಆ ದುಷ್ಟಶಕ್ತಿ ಮಾತಾಡ್ತಿರೋದು. ಈಗ ನೋಡೋಕೆ ಮನುಷ್ಯರ ರೀತಿನೇ ಇರೋ ಒಂದು ಕ್ರೀಚರ್ ಇವಳ ಹಿಂದೆ ಬಂದು ನಿಂತ್ಕೊಂಡು ಕುತ್ತಿಗೆಯನ್ನ ಉದ್ದ ಮಾಡ್ಕೊಂಡು ಇವಳನ್ನ ನೋಡ್ತಾ ಇದೆ. ಇಲ್ಲಿವರೆಗೂ ನಾವು ನೋಡಿದ್ದ ದುಷ್ಟಶಕ್ತಿ ಒಂದೇ ಅಲ್ಲ ಸ್ನೇಹಿತರೆ, ಈ ಜಾಗದಲ್ಲಿ ತುಂಬಾನೇ ಈ ರೀತಿ ಕ್ರೀಚರ್ ಗಳು ಇದಾವೆ. ಸೊ ಕೊನೆಗೂ ಫೋನ್ ಕಟ್ ಆಯ್ತು. ಸಂಜೆ ಬರ್ತೀನಿ ಅಂತಿದ್ದ ಮಾಲ್ಕಮ್ ಈಗ್ಲೇ ಬರ್ತಾನೆ. ಬರ್ತಿದ್ದಂಗೆ ಲಿಸ್ ಏನೆಲ್ಲ ಆಯ್ತು ಅಂತ ಕಂಪ್ಲೇಂಟ್ ಹೇಳಿ, ಈ ಮನೆಯಲ್ಲಿ ನಾನಂತೂ ಇರಲ್ಲ, ಇಲ್ಲಿ ಯಾರೋ ಬೇರೆಯವ್ರು ಇದಾರೆ ಅಂತ ಹೇಳ್ತಾ ಇಲ್ಲಿಂದ ಹೊರಡ್ತಾಳೆ. ಮಾಲ್ಕಮ್ ಇವಳನ್ನ ತಡೆದು ಎಲ್ಲಿಗೂ ಹೋಗ್ಬೇಡ, ನಾನೇ ಮನೆಯ ಎಲ್ಲಾ ಮೂಲೆಗೂ ಹೋಗಿ ಯಾರಾದ್ರೂ ಇದಾರ ಅಂತ ನೋಡ್ಕೊಂಡ್ ಬರ್ತೀನಿ, ನೀನು ಸ್ವಲ್ಪ ಸಮಾಧಾನವಾಗಿ ಕುತ್ಕೋ ಅಂತ ಹೊರಡ್ತಾನೆ. ಆದ್ರೆ ಮನೆಯಲ್ಲಿ ಇವನಿಗೆ ಯಾರು ಸಿಗಲ್ಲ. ಲಿಸ್ಗೆ ತನಿಗೇನೆ ಭ್ರಮೆ ಆಗ್ತಿದ್ಯಾ ಅಂತ ಮತ್ತೆ ಅನ್ಸೋಕೆ ಶುರು ಆಯ್ತು. ಮಾಲ್ಕಮ್ ಕೂಡ ಇವಳನ್ನ ಡಿಸ್ಟ್ರಾಕ್ಟ್ ಮಾಡೋಕೆ ಡ್ರಿಂಕ್ಸ್ ಕೊಟ್ಟು ಕೂರ್ಸಿದ್ದಾನೆ. ಮತ್ತೆ ಲಿಸ್ ಸಂಜೆ ಲೇಟ್ ಆಗಿ ಬರ್ತೀನಿ ಅಂದೆ, ಪೇಷಂಟ್ ಕತೆ ಏನಾಯ್ತು ಅಂತ ಕೇಳಿದಾಗ ಯಾವ ಪೇಷಂಟ್ ಅಂತಾನೆ. ಆಮೇಲೆ ಪೇಷಂಟ್ ನೆಪ ಹೇಳಿನೇ ಹೊರಗೆ ಹೋಗಿದ್ದು ಅಲ್ವಾ ಅಂತ ನೆನ್ಪ್ ಮಾಡ್ಕೊಂಡು ಅವರು ಬದುಕ್ಲಿಲ್ಲ, ಏನ್ ಮಾಡೋದು ಕೆಲವೊಮ್ಮೆ ಹಾಗಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಲಿಸ್ಗೆ ಇವನ ಮೇಲಿದ್ದ ಅಲ್ಪ ಸ್ವಲ್ಪ ನಂಬಿಕೆ ಕೂಡ ಹೋಯ್ತು. ಅದಕ್ಕೆ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಮತ್ತೆ ಬಾತ್ರೂಮ್ಗೆ ಬರ್ತಾಳೆ. ಯಾಕಂದ್ರೆ ಈ ಮನೆಯಲ್ಲಿ ಯಾವ ಡೋರ್ಗೂ ಲಾಕ್ ಇಲ್ಲ, ಬಾತ್ರೂಮ್ ನ ಬಿಟ್ಟು. ಮಾಲ್ಕಮ್ ಬಾತ್ರೂಮ್ ಡೋರ್ ಹೊರಗೆ ಬಂದು ಏನಾಯ್ತು ಅಂತ ಕೇಳಿದಾಗ ನೀನು ನಿನ್ ಹೆಂಡತಿ ಹತ್ರ ಹೋಗಿದ್ದೆ ಅಲ್ವಾ ಅಂತೆಲ್ಲ ಕೇಳ್ತಿದ್ದಾಳೆ ಲಿಸ್. ಅಷ್ಟೇ ಅಲ್ಲ, ಬಾತ್ರೂಮ್ ಅಲ್ಲೇ ಇವಳಿಗೆ ಒಂದು ಹಳೆ ಬ್ಲಾಕ್ ಅಂಡ್ ವೈಟ್ ಫೋಟೋ ಸಿಗುತ್ತೆ. ಈ ಫೋಟೋ ಅಲ್ಲಿ ಮಾಲ್ಕಮ್ ಒಬ್ಳು ಹುಡುಗಿ ಮತ್ತೆ ಆ ಹುಡುಗಿಯ ಮಕ್ಕಳ ಜೊತೆ ನಿಂತಿದ್ದಾನೆ. ಈ ಹುಡುಗಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಜನ ಹುಡುಗಿಯರನ್ನ ತೋರಿಸಿದ್ರಲ್ಲ, ಅವರಲ್ಲಿ ಇವಳು ಕೂಡ ಒಬ್ಳು. ಈಗ ಮಾಲ್ಕಮ್ಮೆ ಬಾತ್ರೂಮ್ ನ ಡೋರ್ ಓಪನ್ ಮಾಡ್ತಾನೆ. ಅಂದ್ರೆ ಬಾತ್ರೂಮ್ ನ ಡೋರ್ ಲಾಕ್ ಆಗುತ್ತೆ ಅಂತ ಲಿಸ್ ಅನ್ಕೊಂಡಿದ್ಲು. ಆದ್ರೆ ಈ ಲಾಕ್ ನ ಹೊರಗಿಂದ ಕೂಡ ತೆಗಿಬಹುದು. ಇಲ್ಲಿ ಪ್ರೈವೇಸಿ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಲಿಸ್ ಮಾಲ್ಕಮ್ಗೆ ನಾನು ಮನೆಯಿಂದ ಹೋಗ್ಬೇಕು ಅಂತ ಹೇಳ್ತಿದ್ರು, ಮಾಲ್ಕಮ್ ಬಿಡಲ್ಲ, ಮೊದ್ಲು ಬಾಯಿಲಿ ಕುತ್ಕೋ, ಏನಾಗ್ತಿದೆ ಹೇಳ್ತೀನಿ ಅಂತ ಕರ್ಕೊಂಡ್ ಬಂದು ಎಲ್ಲಾ ವಿಷಯ ಇವಳಿಗೆ ಹೇಳ್ತಾನೆ. ಸುಮಾರು 200 ವರ್ಷಗಳ ಹಿಂದೆ ಮಾಲ್ಕಮ್ ಮತ್ತೆ ಡ್ಯಾರನ್ ಇಬ್ರು ಚಿಕ್ಕ ಹುಡುಗರಾಗಿದ್ದಾಗ ಸೇಮ್ ಲಿಸ್ ತರನೇ ಕಾಣಿಸೋ ಒಬ್ಳು ಗರ್ಭಿಣಿ ಮಾಟಗಾತಿ ಪದೇ ಪದೇ ಇವರ ಪ್ರಾಪರ್ಟಿ ಹತ್ರ ಬಂದು ಬೆತ್ತಲೆಯಾಗಿ ಡ್ಯಾನ್ಸ್ ಮಾಡೋದು, ಯಾವ್ಯಾವ್ದೋ ಆಚರಣೆ ಮಾಡೋದು ಎಲ್ಲ ಮಾಡ್ತಿರ್ತಾಳೆ. ಒಂದಿನ ನದಿ ಹತ್ರ ಬಂದು ರಿಚುವಲ್ ಮಾಡೋಕೆ ಟ್ರೈ ಮಾಡ್ತಿದ್ದಾಗ್ಲೇ ಡ್ಯಾರನ್ ಮತ್ತೆ ಮಾಲ್ಕಮ್ ಇವಳನ್ನ ನೋಡಿ ಇವಳ ಕಾಲಿಗೆ ಶೂಟ್ ಮಾಡ್ತಾರೆ. ಆಮೇಲೆ ಇಬ್ರು ಇವಳನ್ನ ಎಳ್ಕೊಂಡ್ ಬಂದು ಹಂದಿಗಳಿರೋ ಕೊಟ್ಟಿಗೆ ಒಳಗೆ ಕೂಡ್ ಹಾಕಿ ಹೋಗ್ತಾರೆ. ವಾಪಸ್ ಬರೋಷ್ಟ್ರಲ್ಲಿ ಇವಳು ಇಲ್ಲೇ ಮನುಷ್ಯರ ಮಗುವಿಗೆ ಅಲ್ಲ, ಭಯಾನಕ ಜೀವಿಗಳಿಗೆ ಜನ್ಮ ನೀಡಿರ್ತಾಳೆ. ಅಂದ್ರೆ ಮನುಷ್ಯರ ರೀತಿನೂ ಇರಲ್ಲ, ಪ್ರಾಣಿಗಳ ರೀತಿನೂ ಇರಲ್ಲ, ಈ ಕಡೆ ಡೀಮನ್ ಗಳ ರೀತಿನೂ ಇರಲ್ಲ, ಆ ತರ ಕ್ರೀಚರ್ಸ್. ಮೊದ್ಲೇ ಇವಳು ಮಾಟಗಾತಿ ಆಗಿದ್ದಾಳೆ. ಈ ಮಕ್ಕಳ ತಂದೆ ಮನುಷ್ಯ ಅಂತೂ ಅಲ್ಲ. ಈಗ್ಲೂ ಇವಳ ದೇಹದಿಂದ ಕರಳು ಎಲ್ಲ ಹೊರಗೆ ಬಂದಿದೆ. ಅಷ್ಟೇ ಅಲ್ಲ, ಸುಟ್ಟು ಹೊಗೆ ಬರ್ತಿದೆ. ಮಕ್ಕಳು ಆಗ್ಲೇ ಗೋಡೆ ಮೇಲೆ ಹತ್ಕೊಂಡು ಹೋಗಿರೋ ರಕ್ತದ ಮಾರ್ಕ್ ಕೂಡ ಮಾಲ್ಕಮ್ ಮತ್ತೆ ಡ್ಯಾರನ್ ನೋಡ್ತಾರೆ. ಹಾಗಾಗಿ ಹೆದರುಕೊಂಡೇ ಅವರು ಇನ್ನೂ ಬದುಕಿರೋ ಈ ಮಹಿಳೆಯ ತಲೆಗೆ ಶೂಟ್ ಮಾಡಿ ಸಾಯಿಸ್ತಾರೆ. ಇದು ಇಷ್ಟಕ್ಕೆ ನಿಲ್ಲಲ್ಲ, ಕ್ರೀಚರ್ಸ್ಗೆ ತಮ್ಮ ತಾಯಿ ಇಲ್ದಂಗಾಯ್ತು, ತಮ್ಮ ತಾಯಿಗೆ ಒಂದು ರೀತಿ ಕನೆಕ್ಟ್ ಆಗೋಗಿರ್ತವೆ. ಹಾಗಾಗಿ ಹೊರಗಿನ ಪ್ರಪಂಚದ ಬಗ್ಗೆ ಈ ಕ್ರೀಚರ್ಸ್ಗೆ ಗೊತ್ತೇ ಆಗಲ್ಲ. ಇದೇ ತಮ್ಮ ಜಾಗ ಅಂತ ಹೇಳಿ ಇಲ್ಲೇ ಉಳ್ಕೊಂತವೆ. ಮತ್ತೆ ತಮ್ಮ ಹಸಿವು ನೀಗಿಸಿಕೊಳ್ಳೋಕೆ ಮಾಲ್ಕಮ್ ಮತ್ತೆ ಡ್ಯಾರನ್ ನ ಸಹಾಯ ಪಡ್ಕೊಂತವೆ. ಬೇರೆ ದಾರಿ ಇರ್ಲಿಲ್ವಲ್ಲ, ಹಾಗಾಗಿ ನೀವು ನಮಗೆ ತಿನ್ನೋಕೆ ಅಂತ ಮನುಷ್ಯರನ್ನ ಕರ್ಕೊಂಡ್ ಬಂದ್ ಕೊಟ್ರೆ ನಿಮ್ಮ ಆಯಸ್ಸು ಜಾಸ್ತಿ ಮಾಡ್ತೀವಿ ಅಂತ ಮಾಲ್ಕಮ್ ಮತ್ತೆ ಡ್ಯಾರನ್ ಜೊತೆ ಸೇರಿ ಡೀಲ್ ಮಾಡ್ಕೊಂಡಿರೋದ್ರಿಂದ ಇದೇ ಕೆಲಸವನ್ನ ಮಾಲ್ಕಮ್ ಮತ್ತೆ ಡ್ಯಾರನ್ ಮಾಡ್ತಾ ಇದ್ದಾರೆ. ಹುಡುಗಿಯರನ್ನ ಪ್ರೀತಿಸೋ ಹಾಗೆ ನಾಟಕ ಆಡಿ ಅವರನ್ನ ಇಲ್ಲಿಗೆ ಕರ್ಕೊಂಡ್ ಬಂದು ಕ್ರೀಚರ್ಸ್ಗೆ ಬಲಿ ಕೊಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಆಯಸ್ಸು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಈಗ ಇವರಿಗೆ 200 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿದೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ ಹುಡುಗಿಯರನ್ನೆಲ್ಲ ಮಾಲ್ಕಮ್ ಪ್ರೀತಿಸೋ ನಾಟಕ ಆಡಿ ಮನೆಗೆ ಕರ್ಕೊಂಡ್ ಬಂದು ಕ್ರೀಚರ್ಸ್ಗೆ ಒಪ್ಸಿರ್ತಾನೆ. ಇದು 200 ವರ್ಷಗಳಿಂದ ನಡ್ಕೊಂಡೇ ಬಂದಿದೆ. ಲಿಸ್ಗೆ ಕೇರ್ ಟೇಕರ್ ನ ಕೇಕ್ ಅಂತ ಸುಳ್ಳು ಹೇಳಿ ಆ ಕೇಕ್ ಅಲ್ಲಿ ಇವಳು ಪ್ರಜ್ಞೆ ತಪ್ಪೋ ಹಾಗೆ ಏನನ್ನೋ ಮಾಲ್ಕಮ್ ಮಿಕ್ಸ್ ಮಾಡಿದ್ದ. ಅಷ್ಟೆಲ್ಲ ಒಂದು ಆಚರಣೆಯನ್ನ ಮಾಡಿ ಇವನು ಹಿಂದೆ ಕರ್ಕೊಂಡ್ ಬಂದಿದ್ದ ಹುಡುಗಿಯರ ಕಟ್ಟಾಗಿರೋ ಬೆರಳು ಮಾಂಸದ ತುಂಡುಗಳನ್ನೆಲ್ಲ ಕೇಕ್ ಒಳಗೆ ಹಾಕಿರ್ತಾನೆ. ಆಶ್ಚರ್ಯ ಏನಂದ್ರೆ ಕೇಕ್ ನ ತಿಂದ್ರು ಕೂಡ ಲಿಸ್ಗೆ ಏನು ಆಗಿರಲ್ಲ. ಯಾಕೆ ಅಂದ್ರೆ ಇವಳು
ಆ ಕ್ರೀಚರ್ಸ್ ಗಳ ತಾಯಿಯ ರೀತಿ ಕಾಣೋದ್ರಿಂದ ಇವಳನ್ನೇ ತಮ್ಮ ತಾಯಿ ಅನ್ಕೊಂಡು ಮೊದ್ಲಿಂದನೂ ಕಾಪಾಡ್ತಾನೆ ಬಂದಿದ್ದವೆ. ಕೇಕ್ ತಿಂದಾಗ ಏನೂ ಆಗ್ಲಿಲ್ಲ, ಡ್ಯಾರನ್ ಕೊಲ್ಲೋಕೆ ಬಂದಾಗ ಅವನನ್ನೇ ಸಾಯಿಸ್ಬಿಟ್ರು. ತಮ್ಮ ತಾಯಿ ಅಂತ ಹಾರ್ಟ್ ಸಿಂಬಲ್ ತೋರ್ಸೋದು, ಹಾರ್ಟ್ ಸಿಂಬಲ್ ನ ಗ್ಲಾಸ್ ಮೇಲೆ ಬರೆಯೋದು ಎಲ್ಲ ಕ್ರೀಚರ್ಸೇ ಮಾಡ್ತಿರ್ತಾರೆ. ಮೊದಲನೇ ಬಾರಿ ಡ್ಯಾರನ್ ಮಿಂಕಾ ಜೊತೆ ಇವರ ಮನೆಗೆ ಬಂದಿದ್ದಾಗ ಮಿಂಕಾ ಮತ್ತೆ ಲಿಸ್ ನ ಬಲಿ ಕೊಡೋ ವಿಷಯದ ಬಗ್ಗೆ ಮಾತಾಡೋಕೆನೆ ಡ್ಯಾರನ್ ಮಾಲ್ಕಮ್ ನ ರೂಮ್ ಗೆ ಕರ್ಕೊಂಡು ಹೋಗಿರ್ತಾನೆ. ಆಗ ಮಿಂಕಾ ಕೇಕ್ ನ ಟೇಸ್ಟ್ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಕೂಡ ಹೇಳಿದ್ಲು. ಅಂದ್ರೆ ಡ್ಯಾರನ್ ಕೂಡ ಸೇಮ್ ಮಾಲ್ಕಮ್ ತರನೇ ತನ್ನ ಮನೆಯಲ್ಲೂ ಮಾಡ್ತಿದ್ದಾನೆ. ಮಿಂಕಾ ಹೇಳಿದರ ಅರ್ಥ ಕೇಕ್ ಚೆನ್ನಾಗಿಲ್ಲ ಅಂದ್ರೆ ಅದರ ಟೇಸ್ಟ್ ಬಗ್ಗೆ ಹೇಳ್ತಿಲ್ಲ, ಅದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳ್ತಿದ್ದಾಳೆ. ಕೇಕ್ ಅನ್ನ ತಿಂದಾಗ್ಲಿಂದ ಮಿಂಕಾಗೆ ಕ್ರೀಚರ್ಸ್ ಕಾಣಿಸ್ಕೊಂತಾ ಇರ್ತವೆ, ಭ್ರಮೆ ಉಂಟಾಗ್ತಿರುತ್ತೆ. ಅದಕ್ಕೆ ಮೊದಲೇ ಲಿಸ್ಗೆ ವಾರ್ನಿಂಗ್ ಕೊಡೋ ಅಷ್ಟ್ರಲ್ಲೇ ಡ್ಯಾರನ್ ಬಂದು ಮಿಂಕಾನ ಕರ್ಕೊಂಡು ಹೋಗಿರ್ತಾನೆ. ಅಷ್ಟೇ ಅಲ್ಲ, ಡ್ಯಾರನ್ ನ ಮನೆಯ ಹೊರಗೆ ಕವರ್ ಅಲ್ಲಿ ಹುಡುಗಿಯ ತಲೆ ಕಾಣಿಸ್ಕೊಂಡಿದ್ದು ಕೂಡ ಡ್ಯಾರನ್ ತನ್ನ ಮನೆಯಲ್ಲಿ ಬಲಿ ಕೊಡ್ತಾ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಮಿಂಕಾ ಹೇಗಾದ್ರೂ ಮಾಡಿ ಮನೆಯಿಂದ ತಪ್ಪಿಸ್ಕೊಂಡು ಹೋಗೋಕೆ ನೋಡ್ತಾಳೆ, ಕ್ರೀಚರ್ಸ್ ಎಲ್ಲ ಕಾಣಿಸ್ತಾ ಇರೋದ್ರಿಂದ. ಆದ್ರೆ ಕ್ರೀಚರ್ಸ್ ಅವಳನ್ನ ಬಿಡಲ್ಲ, ಕೊನೆಗೂ ಸಾಯಿಸಿ ತಿನ್ಕೊಂತವೆ. ಪದೇ ಪದೇ ಲಿಸ್ಗೆ ನೀರಲ್ಲಿ ಮೀನು ಮತ್ತೆ ಯಾವ್ದೋ ಮುಖ ಎಲ್ಲ ಕಾಣಿಸ್ತಿತ್ತಲ್ಲ, ಆ ಮುಖ ಇವಳ ರೀತಿನೇ ಕಾಣೋ ಕ್ರೀಚರ್ ನ ತಾಯಿದಾಗಿತ್ತು. ಮೀನಿನ ಕತೆ ಏನು ಅಂತ ಕೂಡ ಹೇಳ್ತೀನಿ. ಅದೇ ಲಿಸ್ಗೆ ನದಿ ಹತ್ರ ನೀರಲ್ಲಿ ಒಂದು ಲಾಕೆಟ್ ಸಿಕ್ಕಿತ್ತಲ್ಲ, ಆ ಲಾಕೆಟ್ ಕೂಡ ಕ್ರೀಚರ್ಸ್ ಅವ್ರ ಅಮ್ಮುಂದೆ. ಅವಳ ಹಳೆ ಫೋಟೋನೆ ಲಾಕೆಟ್ ನ ಒಳಗೆ ಇದ್ದಿದ್ದು. ಅದಕ್ಕೆ ಆ ಲಾಕೆಟ್ ಲಿಸ್ಗೆ ಸಿಗೋ ಹಾಗೆ ಮಾಡಿದವೆ ಕ್ರೀಚರ್ಸ್. ಇಲ್ಲಿ ಕ್ರೀಚರ್ಸ್ ನ ವಿಚ್ಲಿಂಗ್ಸ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ವಿಚ್ ಅಂದ್ರೆ ಮಾಟಗಾತಿಯ ಮಕ್ಕಳಾಗಿರೋದ್ರಿಂದ ಈ ವಿಚ್ಲಿಂಗ್ಸ್ ಮೊದ್ಲಿಂದಾನು ಇವಳೆ ತಮ್ಮ ತಾಯಿ ಅಂತ ಹೇಳೋಕೆ ಟ್ರೈ ಮಾಡ್ತಿರ್ತವೆ. ಒಂದು ಬಾರಿ ಕನ್ಸಲ್ಲಿ ಮಿಂಕಾ ಬಂದು ನೀನು ಆ ಕ್ರೀಚರ್ಸ್ ನ ತಾಯಿ ಅಂತ ಹೇಳ್ತಾಳೆ. ಆಮೇಲೆ ಮ್ಯಾಗಿಗೆ ಫೋನ್ ಮಾಡಿದಾಗ ಮ್ಯಾಗಿಯ ವಾಯ್ಸ್ ಅಲ್ಲಿ ಕ್ರೀಚರೇ ನೀನು ಅವರ ತಾಯಿ ಅಂತ ಹೇಳೋದು, ಅಂದ್ರೆ ಕ್ರೀಚರ್ಸ್ ನ ತಾಯಿ ಅಂತ. ಅಷ್ಟೇ ಅಲ್ಲ, ಕನ್ಸಲ್ಲಿ ಮಿಂಕಾ ಹೇಳಿದ್ದನ್ನ ಕೇಳಿ ಎಚ್ಚರಗೊಂಡಾಗ ರಕ್ತ ಆಗಿದ್ದು ಮತ್ತೆ ಪ್ಯಾಂಟ್ ಒದ್ದೆ ಆಗಿರೋದೆಲ್ಲ ಇವಳಿಗೆ ಕ್ರೀಚರ್ಸ್ ಹುಟ್ಟಿರೋ ಡೆಲಿವರಿ ಟೈಮ್ ನೆನಪಾಗೋ ಹಾಗೆ ಮಾಡಿರೋದು. ಇನ್ನ ನೀರಲ್ಲಿ ಪದೇ ಪದೇ ಮೀನು ಕಾಣಿಸ್ಕೊಳ್ಳೋದು, ಲಿಸ್ ನ ಕೈಯಲ್ಲಿ ಮೀನುಗಾರ ಮೀನನ್ನ ಹಿಡಿತಾ ಇರೋ ರೀತಿ ಟ್ಯಾಟು, ಇದೆಲ್ಲದರ ಅರ್ಥ ಏನಂದ್ರೆ ಇಲ್ಲಿ ಮೀನುಗಾರ ಮಾಲ್ಕಮ್. ಇವನು ಬಲಿ ಕೊಟ್ಟಿರೋ ಹುಡುಗಿಯರು ಮತ್ತೆ ಲಿಸ್ ಮೀನುಗಳಾಗಿದ್ದಾರೆ. ಹೇಗೆ ಮೀನನ್ನ ಹಿಡಿಬೇಕಾದ್ರೆ ಕೊಕ್ಕೆ ಹಾಕ್ತಾರೋ ಅದೇ ರೀತಿ ಪ್ರೀತಿ ಅನ್ನೋ ಕೊಕ್ಕೆಯ ಸಹಾಯದಿಂದ ಈ ಹುಡುಗಿಯರನ್ನ ಟ್ರ್ಯಾಪ್ ಮಾಡಿ ಕರ್ಕೊಂಡ್ ಬರ್ತಿರ್ತಾನೆ. ಇದು ಮಾತ್ರ ಅಲ್ಲ, ಈ ಮನೆಯಲ್ಲಿರೋ ಕ್ರೀಚರ್ಸ್ ಅಂದ್ರೆ ವಿಚ್ಲಿಂಗ್ಸ್ ನ ಕೂಡ ಮಾಲ್ಕಮ್ ಒಂದು ಮೀನಿನ ಕತೆಗೆ ಹೋಲಿಕೆ ಮಾಡ್ತಾನೆ. ಏನ್ ಕತೆ ಅಂದ್ರೆ ಒಬ್ಬ ಮೀನುಗಾರ ಮೀನನ್ನ ಹಿಡಿದಾಗ ಆ ಮೀನ್ ಹೇಳುತ್ತೆ ನನ್ನನ್ನ ಸಮುದ್ರಕ್ಕೆ ವಾಪಸ್ ಬಿಡು, ಅದರ ಬದಲಿಗೆ ನಾನು ನಿನಗೆ 3 ವಿಷಸ್ ಕೊಡ್ತೀನಿ, ಅಂದ್ರೆ 3 ಆಸೆಗಳನ್ನ ಈಡೇರಿಸ್ತೀನಿ ಅಂತ ಹೇಳುತ್ತೆ. 3 ವಿಷಸ್ ನ ಮೀನುಗಾರನಿಗೆ ಕೊಡೋ ಶಕ್ತಿ ಇರೋ ಮೀನು ತಾನೇ ಬಲೆಯಿಂದ ಹೊರಗೆ ಬರೋಕಾಗಲ್ವಾ? ಅದೇ ರೀತಿ ಈ ಕ್ರೀಚರ್ಸ್ ಕೂಡ ತಮ್ಮ ಊಟದ ವ್ಯವಸ್ಥೆ ತಾವೇ ಮಾಡ್ಕೊಳೋಕಾಗದೆ ಮಾಲ್ಕಮ್ ಮತ್ತೆ ಡ್ಯಾರನ್ ನ ಆಯಸ್ಸು ಜಾಸ್ತಿ ಮಾಡಿ ತಮ್ಮ ಆಹಾರ ಪಡ್ಕೊಂತಾ ಇದ್ದಾವೆ. ಇನ್ನೊಂದು ವಿಷಯ ಹೇಳೋದು ಮರ್ತೋಗಿದ್ದೆ ಸ್ನೇಹಿತರೆ, ಮನೆ ತುಂಬಾ ಗಾಜಿನ ಗೋಡೆ ಯಾವ ಡೋರ್ಗೂ ಸರಿಯಾಗಿ ಲಾಕ್ ಇಲ್ಲ. ಕಾರಣ ಕ್ರೀಚರ್ಸ್ಗೆ ಹೊರಗಿಂದ ಒಳಗೆ ನಡೀತಾ ಇರೋದೆಲ್ಲ ಕಾಣಿಸ್ಬೇಕಲ್ಲ, ಮತ್ತೆ ಅವುಗಳು ಒಳಗೆ ಹೋಗೋದು ಬರೋದು ಮಾಡೋಕೆ ಡೋರ್ ನ ಲಾಕ್ ಕೂಡ ಮಾಡಿರಲ್ಲ. ಸೊ ಮಾಲ್ಕಮ್ ಲಿಸ್ ನ ಪ್ರಜ್ಞೆ ತಪ್ಪಿಸಿ ಕ್ರೀಚರ್ಸ್ ಗೆ ಒಪ್ಸೋಕೆ ಏನೇನೋ ಸರ್ಕಸ್ ಮಾಡ್ದ. 1 ಪೀಸ್ ಕೇಕ್ ನ ಕೊಟ್ಟಿದ್ದ, ಆದ್ರೆ ಇವಳು ಪೂರ್ತಿ ತಿಂದ್ರು ಏನೂ ಆಗ್ಲಿಲ್ಲ. ಇವಳನ್ನ ಮನೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋದ್ರೆ ಏನಾದ್ರೂ ಮಾಡ್ತಾರೇನೋ ಅಂತ ಒಬ್ಳನ್ನೇ ಬಿಟ್ಟು ನಾಟಕ ಆಡ್ಕೊಂಡು ಹೊರಗೆ ಹೋದ. ಇವಳಿಗೇನಾಯ್ತು ಅಂತ ನೋಡೋಕೆ ಡ್ಯಾರನ್ ಬಂದಾಗ ಇವಳು ಚೆನ್ನಾಗಿರೋದು ನೋಡಿ ಶಾಕ್ ಆಗಿ ಲಿಸ್ ನ ತಾನೇ ಕೊಲ್ಲೋಕೆ ಹೋಗಿ ಅವನೇ ಸತ್ತೋದ. ಕ್ರೀಚರ್ಸ್ ಲಿಸ್ ನೇ ತಮ್ಮ ತಾಯಿ ಅನ್ಕೊಂಡು ಡ್ಯಾರನ್ ನ ಸಾಯಿಸಿದರೆ, ಅಂದ್ರೆ ಇನ್ನ ಮ್ಯಾಲ್ಕಮ್ಗೆನೆ ಉಲ್ಟಾ ಹೊಡಿತಾರೆ ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ. ಲಿಸ್ಗೆ ನೀನು ಈ ಮನೆಯಲ್ಲೇ ಸಾಯ್ತ್ಯಾ ಅಂತ ಹೇಳಿ ಹೋಗ್ತಾನೆ ಮಾಲ್ಕಮ್. ಲಿಸ್ಗೆ ತುಂಬಾನೇ ಭಯ ಆಗ್ತಿದೆ, ತಪ್ಪಿಸ್ಕೊಂಡು ಹೋಗೋಕ್ಕೂ ಆಗಲ್ಲ. ಇಲ್ಲಿವರೆಗೂ ಯಾವ ಡೋರ್ಗೂ ಲಾಕೇ ಇರ್ಲಿಲ್ಲ, ಈಗ ಲಾಕ್ ಕೂಡ ವಾಪಸ್ ಬಂದ್ಬಿಟ್ಟಿದೆ. ಲಿಸ್ ತನ್ನ ಫೋನ್ ಎತ್ಕೊಂಡು ಮ್ಯಾಗಿಗೆ ಫೋನ್ ಮಾಡೋಕೆ ನೋಡ್ತಾಳೆ, ಆದ್ರೆ ಫೋನ್ ವರ್ಕ್ ಆಗ್ತಿಲ್ಲ. ಇವಳ ಹಿಂದೆನೆ ಒಂದು ಕ್ರೀಚರ್ ಹೋಗ್ತಾ ಇರೋದನ್ನ ಕೂಡ ನಾವು ನೋಡ್ಬೋದು. ಲಿಸ್ ಗಾಬರಿಯಾಗಿ ಬಾಲ್ಕನಿ ಹತ್ರ ಬಂದು ಇಲ್ಲಿಂದಾನೇ ಎಸ್ಕೇಪ್ ಆಗೋಕೆ ನೋಡ್ತಿದ್ದಾಗ ಮನೆ ಮೇಲಿಂದ 3 ಜನ ವಿಚ್ಲಿಂಗ್ಸ್ ಬರೋದು ನೋಡಿ ಹೆದರುಕೊಂಡು ಕೆಳಗೆ ನೀರಿನ ಒಳಗೆ ಬೀಳ್ತಾಳೆ. ಇವಳಿಗೆ ಎಚ್ಚರಿಕೆ ಆದಾಗ ಮತ್ತೊಂದು ಬೇಸ್ಮೆಂಟ್ ಅಲ್ಲಿ ಇದ್ದಾಳೆ. ಕ್ರೀಚರ್ಸ್ ಇವಳನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು. ಇಲ್ಲೇ ಇರೋ ಒಂದು ಕ್ರೀಚರ್ ತನ್ನ ಶಕ್ತಿಯಿಂದನೇ ಕ್ಯಾಂಡಲ್ ಗಳನ್ನ ಹಚ್ಚಿ ಒಂದು ಆಚರಣೆ ಮಾಡೋಕೆ ಶುರು ಮಾಡುತ್ತೆ. ಈ ಜಾಗವನ್ನ ಈ ಕ್ರೀಚರ್ಸ್ ತಮ್ಮ ತಾಯಿಯ ನೆನಪಲ್ಲಿ ಕಟ್ಟಿರೋದು, ತಮ್ಮ ತಾಯಿಯನ್ನೇ ಪೂಜಿಸ್ತವೆ. ಅಷ್ಟೇ ಅಲ್ಲ, ಜೇನುತುಪ್ಪದ ರೀತಿ ಇರೋ ಒಂದು ಲಿಕ್ವಿಡ್ ಅಲ್ಲಿ ತಮ್ಮ ತಾಯಿಯ ಒರಿಜಿನಲ್ ತಲೆಯನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅದನ್ನ ಹೊರಗೆ ತೆಗೆದು ನೇತ್ ಹಾಕ್ತಾರೆ. ಈ ಲಿಕ್ವಿಡ್ ಇವರ ದೇಹದಿಂದನೇ ಬರ್ತಾ ಇರೋದು ಸ್ನೇಹಿತರೆ. ಒಂದು ಕ್ರೀಚರ್ ಮೇಲಿಂದ ಈಗ ಬೇಸ್ಮೆಂಟ್ ಗೆ ಬರ್ತಿದ್ದೆ. ಇನ್ನೊಬ್ಳು ಆಗ್ಲೇ ತಲೆಗೆ ಕವರ್ ಹಾಕೊಂಡು ಬಂದಿದ್ಲಲ್ಲ, ಅವಳು ಕೂಡ ಬಂದು ತಲೆಗೆ ಹಾಕಿರೋ ಕವರ್ ನ ತೆಗೆದಾಗ ಇವಳ ಭಯಾನಕವಾದ ಮುಖವನ್ನ ನೋಡ್ತೀವಿ. ಮಾಲ್ಕಮ್ ಇವರಿಗೋಸ್ಕರ ಬಲಿ ಕೊಟ್ಟಿದ್ದ ಹುಡುಗಿಯರ ದೇಹ ತಿನ್ಕೊಂಡು ತಲೆ ಮತ್ತೆ ಅವರ ಆತ್ಮವನ್ನ ಒಂದು ದೇಹಕ್ಕೆನೆ ಹಾಕಿ ಈ ರೀತಿ ಫಜೀತಿ ಮಾಡಿದರೆ ಕ್ರೀಚರ್ಸ್. ಆದ್ರೆ ಇದೇ ಗತಿ ಲಿಸ್ಗೆ ಮಾಡಲ್ಲ. ಇವಳನ್ನ ತಮ್ಮ ತಾಯಿ ಅಂತ ಹತ್ರ ಬಂದು ಎಲ್ಲಾ ಕ್ರೀಚರ್ಸ್ ಹಾಡನ್ನ ಹಾಡೋದ್ರ ಜೊತೆಗೆ ನಗಾಡ್ತಾ ಇದ್ದಾರೆ. ಲಿಸ್ ಕೂಡ. ಇವರು ಲಿಸ್ ನ ತಮ್ಮ ರೀತಿನೇ ಕ್ರೀಚರ್ ತರ ಮಾಡ್ಕೊಳ್ಳೋ ರಿಚುವಲ್ ಶುರು ಮಾಡ್ತಾರೆ. ಅದೇ ಮಾಲ್ಕಮ್ ಲಿಸ್ ನ ಕೆಲವು ವಸ್ತುಗಳನ್ನ ಬಾಕ್ಸ್ ಒಳಗೆ ಹಾಕಿ ತಗೊಂಡ್ ಬಂದು ಒಂದು ಜಾಗದಲ್ಲಿ ಇಡ್ತಾನೆ. ಇವನು ಇಲ್ಲಿವರೆಗೂ ಕೊಂದಿರೋ ಎಲ್ಲಾ ಹುಡುಗಿಯರ ಹೆಸರಿರೋ ಬಾಕ್ಸ್ ಇದೆ.
ಬಾಕ್ಸ್ ಒಳಗೆ ಅವರಿಗೆ ಸಂಬಂಧಿಸಿದ ವಸ್ತುಗಳಿದೆ. ಲಿಸ್ ಕತೆ ಇಷ್ಟೊತ್ತಿಗಾಗ್ಲೇ ಕ್ರೀಚರ್ಸ್ ಮುಗಿಸಿರ್ತಾರೆ ಅನ್ಕೊಂಡು ರಾತ್ರಿ ಮಾಲ್ಕಮ್ ಮಲ್ಗಿ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರಿಕೆ ಆದಾಗ ನಾವು ನೋಡ್ತೀವಿ, ಆಗ್ಲೇ ಅವನು ವಯಸ್ಸಾಗಿರೋ ರೀತಿ ಕಾಣ್ತಾ ಇದ್ದಾನೆ, ತಾತ ಆಗ್ತಾ ಇದ್ದಾನೆ. ಇವನ್ಗೆ ಈ ರೀತಿ ಆಗ್ತಿರೋದನ್ನ ಕುತ್ತಿಗೆ ಉದ್ದ ಇರೋ ಕ್ರೀಚರ್ ಬಂದು ನೋಡ್ತಾ ಇದೆ. ಮಾಲ್ಕಮ್ ಇದೇನು ತಾತ ಆಗ್ತಿದ್ದೀನಲ್ಲ ಅಂತ ಕಿರ್ಚಾಡ್ತಾ ಇದ್ದಾನೆ. ಮುಂದಿನ ದಿನ ಬೆಳಗ್ಗೆ ಮಾಲ್ಕಮ್ ಗುರ್ತೆ ಸಿಗ್ತಿಲ್ಲ, ಅಷ್ಟು ವಯಸ್ಸಾಗಿದೆ. ಇವನ್ಗೆ ಕಣ್ಣು ಕೂಡ ಸರಿಯಾಗಿ ಕಾಣಿಸ್ತಿಲ್ಲ. ಇವನನ್ನ ಕ್ರೀಚರ್ಸ್ ಮರಕ್ಕೆ ಉಲ್ಟಾ ನೇತ್ ಹಾಕಿ ಹೋಗಿದವೆ. ಈಗ ಕ್ರೀಚರ್ಸ್ ನ ತಾಯಿ ಆಗಿರೋ ಲಿಸ್ ಇವನ ಹತ್ರ ಕೇಕ್ ತಿನ್ಸೋಕೆ ಬರ್ತಾಳೆ. ಲಿಸ್ ನ ಕಣ್ಣು ಸೇಮ್ ಕ್ರೀಚರ್ಸ್ ನ ಮಾಟಗಾತಿ ತಾಯಿಯ ರೀತಿನೇ ಇದೆ. ಅಂದ್ರೆ ಕ್ರೀಚರ್ಸ್ ಒಂದು ಆಚರಣೆ ಮಾಡಿ ತಮ್ಮ ತಾಯಿಯ ಆತ್ಮವನ್ನ ಲಿಸ್ ಒಳಗೆ ಹಾಕಿದ್ದಾರೆ. ಹಾಗಾಗಿ ಲಿಸ್ ಈಗ ಲಿಸ್ ಆಗಿ ಉಳಿದಿಲ್ಲ, ಮಾಟಗಾತಿ ಆಗಿದ್ದಾಳೆ ಕ್ರೀಚರ್ಸ್ ಅವ್ರ ಅಮ್ಮ. ಮಾಲ್ಕಮ್ ಏನೇನೋ ಹೇಳಿ ತನ್ನ ಪ್ರಾಣ ಕಾಪಾಡ್ಕೊಳ್ಳೋಕೆ ನೋಡ್ತಾನೆ, ಇದು ನನ್ ಮನೆ, ನಾನು ಮಾಲೀಕ ಅಂತ. ಆದ್ರೆ ಲಿಸ್ ಹೇಳ್ತಾಳೆ, ಇಲ್ಲ ಈಗ ಇದು ನನ್ ಜಾಗ, ಇನ್ಮೇಲೆ ನಾನು ಕ್ರೀಚರ್ಸ್ ನ ಕಂಟ್ರೋಲ್ ಮಾಡ್ತೀನಿ, ಮೊದ್ಲು ನೀನು ಕೇಕ್ ತಿನ್ನು ಅಂತ ಕೇಕ್ ನ ತಿನ್ನಿಸ್ತಾಳೆ. ಆಮೇಲೆ ಇವನ ತಲೆಯನ್ನ ಜೇನುತುಪ್ಪದ ರೀತಿ ಇರೋ ಲಿಕ್ವಿಡ್ ನ ಒಳಗೆ ಮುಳುಗಿಸಿ ಸಾಯಿಸ್ಬಿಡ್ತಾಳೆ. ಅಂದ್ರೆ ಇವನ ತಲೆಯನ್ನ ಕೂಡ ಲಿಕ್ವಿಡ್ ಅಲ್ಲಿ ಪ್ರಿಸರ್ವ್ ಮಾಡಿ ಇಡ್ತಾರೆ ಅನ್ಸುತ್ತೆ. ಮುಂದೆ ಲಿಸ್ ತನ್ನ ಮಕ್ಕಳಿಗೆ ತಿನ್ಸೋಕೆ ಊಟದ ವ್ಯವಸ್ಥೆ ಎಲ್ಲಿಂದ ಮಾಡ್ತಾಳೋ ಗೊತ್ತಿಲ್ಲ. ಪ್ರಪಂಚ ಇಷ್ಟೇ ಎಲ್ಲ ಮಕ್ಕಳ ಇರೋದು, ಕಾಡಿನ ಹೊರಗೂ ಪ್ರಪಂಚ ಇದೆ ಅಂತ ತನ್ನ ಜೊತೆ ಹೊರಗೆ ಕರ್ಕೊಂಡು ಹೋಗಿ ಬೇರೆ ಆಹಾರವನ್ನ ಕೂಡ ಕೊಡ್ತಾಳೆ ಅಂತ ಕಾಣಿಸುತ್ತೆ. ಇಲ್ಲ ಮಾಟಗಾತಿ ಆಗಿರೋದ್ರಿಂದ ಮಕ್ಕಳ ಹಸಿವು ನೀಗಿಸೋಕೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಬಹುದು. ಯಾಕಂದ್ರೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸೊ ಮೂವಿಯ ಸ್ಟೋರಿಯ ಜೊತೆಗೇನೆ ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಕೇಳಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.